ನೀವು ಹೋಗಿದ್ರಿ ಈ ಕಾರ್ಯಕ್ರಮಕ್ಕೆ, ಹೆಂಗಿತ್ತು ಮೇಡಮ್? ಅಲ್ಲ, ಕಾರ್ಯಕ್ರಮ ಮಾತ್ರ ಅದ್ಧೂರಿ ಆಗಿತ್ತು. ಸುಮಾರು 6 ಲಕ್ಷ ಜನ ಸೇರಿದ್ರು ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರಲ್ಲಿ ಜನ, ಎಲ್ಲಿಂದ ಬರ್ತಾ ಇದಾರೆ ಈ ಜನ ಅಂತ ಅನಿಸ್ತು ನನ್ಗಂತೂ. ಯಾಕಂದ್ರೆ ನಾವು ಕೂಡ ಹಲವಾರು ಚುನಾವಣಾ ರ್ಯಾಲಿಗಳನ್ನ ಅಥವಾ ಈ ರೀತಿಯಾದಂತ ಸಭೆ ಸಮಾರಂಭಗಳನ್ನ ನೋಡಿದೀವಿ. ಆದ್ರೆ ಈ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದಲ್ಲಿ ಜನ ಯಾವ ಲೆವೆಲ್ಗೆ ಬಂದ್ರು ಅಂತಂದ್ರೆ ಅಬಾಬಾ. ಯಾಕೆ ಅಂತಂದ್ರೆ ಯಡಿಯೂರಪ್ಪನವ್ರ ಫಂಕ್ಷನ್, ಜನಕ್ಕೆ ಯಡಿಯೂರಪ್ಪನವ್ರ ಫಂಕ್ಷನ್. ಅಂಡ್ ನಿಮ್ಗೆ ಗೊತ್ತಿದೆ, ನಾನು ಅಲ್ಲಿ ಉಮರ್ ಸರ್ಕಲ್ ಅಂತ ಇದೆ ಅಲ್ಲಿಗೂ ಹೋಗಿದ್ದೆ ನಾನು. ನನ್ಗೊಂದು ಕ್ಯೂರಿಯಾಸಿಟಿ, ಏನ್ ಹೇಳ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ಅಂತ. ಸೊ ಅಲ್ಲಿ ಅಮಿತ್ ಶಾ ಅವ್ರು ಬರ್ತಾ ಇದಾರೆ ಅಂತ ಅಲ್ಲಲ್ಲಿ ಪೊಲೀಸರನ್ನು ಕೂಡ ನೇಮಕ ಮಾಡಿದ್ರು. ಅವ್ರು ಪರೇಶಾನ್ ಆಗೋದ್ರು, ನಾನು ಹೋದ ತಕ್ಷಣ ಇವ್ರು ಯಾಕೆ ಬಂದಿದ್ದಾರೆ ಅಂತ. ನೀವು ಯಾರಿಗೆ ಮೈಕ್ ಇಡಿ, ಯಾರು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಅಪಸ್ವರ ಇಲ್ಲ. ಅಲ್ಪಸಂಖ್ಯಾತರು, ಯಡಿಯೂರಪ್ಪ ಲೀಡರ್, ಯಡಿಯೂರಪ್ಪ ಗುಡ್, ಯಡಿಯೂರಪ್ಪ ಯಾವತ್ತೂ ಕೂಡ ಯಾವುದೇ ರೀತಿಯಂತ ವಿಭಾಗ ಮಾಡಿಲ್ಲ. ಯಡಿಯೂರಪ್ಪ ಅವರಂತಹ ಲೀಡರ್ ಬೇಕು. ಯಡಿಯೂರಪ್ಪನವರ ತರ ಅವರ ಮಗ ವಿಜಯೇಂದ್ರ ನಡೆದುಕೊಂಡ್ರೆ ಡೆಫಿನೆಟ್ಲಿ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ರು. ಸೊ ಈಗ ಯಡಿಯೂರಪ್ಪ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಒಂದು ಅಂಟು. ಸೊ ಈ ಯಡಿಯೂರಪ್ಪ ಅವರು ಯಾವತ್ತೂ ಕೂಡ ಈ ರಾಜ್ಯದ ಚುನಾವಣಾ ರಾಜಕೀಯದಲ್ಲಿ ಅವರು ಆಕ್ಟಿವ್ ಇಲ್ಲದೆ ಇರಬಹುದು. ಅದರ್ವೈಸ್ ಆಲ್ಸೋ ಹಿ ಈಸ್ ಅ ಮಾಸ್ ಲೀಡರ್. ಜನರನ್ನ ಪುಲ್ ಮಾಡುವಂತ ಶಕ್ತಿ ಅವ್ರಿಗಿದೆ. ಈ ಇಳಿ ವಯಸ್ಸಲ್ಲೂ ಕೂಡ ಎಲ್ಲರೂ ಈಗಲೂ ಅವ್ರನ್ನ ರಾಜಾ ಹುಲಿ ಅಂತಾನೆ ಕರೀತಾರೆ. ಆಮೇಲೆ ಅವರ ಒಂದು ಚಿತ್ರದುರ್ಗದ ಪುರಪ್ರವೇಶ ಅಂತ ಅಂದ್ರೆ ಊರೊಳಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಎಷ್ಟು ಜಾನಪದ ಕಲಾ ತಂಡಗಳು ಮತ್ತು ವಿವಿಧ ವರ್ಗಗಳ ಜನ ಅಲ್ಲಿದ್ರು.